ಇವತ್ತು ಎಲ್ಲ ಫೀಲ್ಡ್ಗೂ AI ಬಂದಿದೆ. ಟ್ರೇಡಿಂಗ್ ಫೀಲ್ಡ್ಗೂ ಕೂಡ AI ಬಂದಿದೆ. ಹಾಗಿದ್ರೆ ನಾವು AIಯನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? AI ನಮಗೊಂದು ಪ್ರಾಫಿಟೇಬಲ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿ ಕೊಡುತ್ತಾ? AIಯನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ನಮ್ಮ ಟ್ರೇಡಿಂಗನ್ನು ಬೆಟರ್ ಮಾಡೋದು, ಅದನ್ನು ನಮ್ಮ ಅಡ್ವಾಂಟೇಜ್ಗೆ ಹೇಗೆ ಬಳಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನಿಮಗೆ ಟ್ರೇಡಿಂಗಲ್ಲಿ AIಯನ್ನು ಯೂಸ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ತುಂಬ ಜನ ಟ್ರೇಡಿಂಗ್ಗೆ AIಯನ್ನು ಯಾವ ರೀತಿ ಬಳಸ್ತಾರೆ ಗೊತ್ತಾ? ಒಂದು ಚಾರ್ಟ್ನ ಸ್ಕ್ರೀನ್ಶಾಟನ್ನು ತೆಗಿತಾರೆ, AIಗೆ ಅಪ್ಲೋಡ್ ಮಾಡ್ತಾರೆ. ಚಾರ್ಟ್ GPT ಇರ್ಬೋದು, ಕ್ಲೌಡ್ ಇರ್ಬೋದು, ಇದಕ್ಕೆ ಅಪ್ಲೋಡ್ ಮಾಡಿ ಒಂದು ಸಿಂಪಲ್ ಕ್ವಶನನ್ನು ಕೇಳ್ತಾರೆ. ಈ ಚಾರ್ಟಲ್ಲಿ ನನಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಿಕೊಡು, ಅಥವಾ ಒಂದು ಬೈ ಅಥವಾ ಸೆಲ್ ಸಿಗ್ನಲನ್ನು ಜನ್ರೇಟ್ ಮಾಡಿಕೊಡು ಅಂತ. ಅಥವಾ ಯಾವುದೊಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಪ್ಡೇಟ್ ಮಾಡ್ತಾರೆ, ಇಲ್ಲಿ ಒಂದಷ್ಟು ಅನಾಲಿಸಿಸನ್ನು ಮಾಡಿ ಇಲ್ಲಿ ನನಗೆ ಬೈ ಸೆಲ್ ಸಿಗ್ನಲನ್ನು ಜನ್ರೇಟ್ ಮಾಡಿಕೊಡು, ಅಥವಾ ಈ ಸ್ಟಾಕನ್ನು ನಾನು ಬೈ ಮಾಡ್ಬೋದಾ ಸೆಲ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅಥವಾ ಇನ್ನಷ್ಟು ಜನ ನಮಗೇನು ಟ್ರೇಡಿಂಗನ್ನು ಮಾಡಬೇಕು, ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ಡಿಸೈನ್ ಮಾಡಿಕೊಡು ಅಂತ AIಗೆ ಕ್ವಶನ್ ಕೇಳ್ತಾರೆ. ಆಗ AI ಏನು ಮಾಡುತ್ತೆ, ಅವರು ಕೇಳಿದ ಕ್ವಶನ್ಗೆ ಒಂದು ಜನರಲ್ ಆನ್ಸರನ್ನು ಕೊಡುತ್ತೆ. ನೀವೊಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡ್ಬೋದು, ಅಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಿಕೊಡು ಅಂತ ಹೇಳಿದರೆ ಅದೊಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಲೆವೆಲ್ಗಳನ್ನು ಫೈಂಡ್ ಮಾಡಿ ಕೊಡುತ್ತೆ. ಅದೇ ರೀತಿ ಯಾವುದೊಂದು ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿದ್ರೆ ಅದು ಅದನ್ನು ಅನಲೈಸ್ ಮಾಡಿ ಸ್ಟಾಕನ್ನು ಬೈ ಮಾಡ್ಬೋದಾ ಬೇಡವಾ ಅನ್ನೋದನ್ನು ಹೇಳುತ್ತೆ. ಅದೇ ರೀತಿ ಒಂದು ಸ್ಟ್ರಾಟಜಿ ಕೇಳಿದ್ರು ಕೂಡ ಅದೊಂದು ಸ್ಟ್ರಾಟಜಿಯನ್ನು ಕೊಡುತ್ತೆ. ಬಟ್ ಇದನ್ನು ಆಧಾರವಾಗಿ ಇಟ್ಕೊಂಡು ನಮಗೆ ಟ್ರೇಡಿಂಗಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗೋದಿಲ್ಲ. ಯಾಕೆ? ಹಾಗಿದ್ರೆ AI ತಪ್ಪು ಮಾಹಿತಿಯನ್ನು ಕೊಡ್ತಾ? ಇಲ್ಲ, AI ಸರಿಯಾದ ಮಾಹಿತಿಯನ್ನು ಕೊಟ್ಟಿರ್ಬೋದು, ಬಟ್ AIಯನ್ನು ನಾವಿಲ್ಲಿ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ? ಮೊದಲನೇದಾಗಿ AI ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಆನ್ಸರನ್ನು ಮಾಡುತ್ತೆ ಅನ್ನೋದನ್ನು ನೋಡು. AI ಮಾಡೆಲ್ಗಳಿಗೆ ಬೇರೆ ಬೇರೆ ಫೀಲ್ಡ್ನ ಒಂದಷ್ಟು ಡಾಟಾವನ್ನು ಕೊಡಲಾಗುತ್ತೆ, ಅದರ ಮೇಲೆ ಟ್ರೈನ್ ಮಾಡಲಾಗುತ್ತೆ. ಬುಕ್ಸ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ರಿಸರ್ಚ್ ರಿಪೋರ್ಟ್ ಇರ್ಬೋದು, ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಫೀಲ್ಡ್ನ ಒಂದಷ್ಟು ಡಾಟಾವನ್ನು ಕೊಟ್ಟು ಟ್ರೈನ್ ಮಾಡಲಾಗುತ್ತೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು AI ನಮಗೆ ಆನ್ಸರನ್ನು ಕೊಡುತ್ತೆ. ನೀವು ಅದೊಂದು ಸಿಂಪಲ್ ಕ್ವಶನನ್ನು ಕೇಳಿದಾಗ ಥಿಂಕಿಂಗ್, ಅನಲೈಸಿಂಗ್ ಅಂತ ಬರುತ್ತೆ. ಆ ಟೈಮಲ್ಲಿ ಅದು ಏನು ಮಾಡುತ್ತೆ, ನೀವು ಕೇಳಿದ ಕ್ವಶನ್ಗೆ ಬೇರೆ ಬೇರೆ ವೆಬ್ಸೈಟಲ್ಲಿ ಅಥವಾ ಆನ್ಲೈನಲ್ಲಿ ಆ ಕ್ವಶನ್ಗೆ ಎಲ್ಲೆಲ್ಲಿ ಆನ್ಸರ್ ಇದೆ ಅನ್ನೋದನ್ನು ಹುಡುಕಿ ನಿಮಗೊಂದು ಆನ್ಸರನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ನೀವೊಂದು ಸಿಂಪಲ್ ಕ್ವಶನ್ ಕೇಳಿದಾಗ ಅದೊಂದು ಗೂಗಲ್ ಸರ್ಚನ್ನು ಮಾಡಿ ನಿಮಗೆ ಆನ್ಸರನ್ನು ರೆಡಿ ಮಾಡಿ ಕೊಡುತ್ತೆ. ನೀವು ಸಿಂಪಲಾಗಿ ಗೂಗಲ್ ಸರ್ಚನ್ನು ಮಾಡಿದಾಗ ಏನಾಗುತ್ತೆ, ಅದು ಗೂಗಲ್ ನಿಮಗೆ ಇರುವಂಥ ಬೇರೆ ಬೇರೆ ವೆಬ್ಸೈಟ್ಗಳನ್ನು ಲಿಸ್ಟ್ ಮಾಡಿ ಕೊಡುತ್ತೆ. ಅಲ್ಲಿ ನೀವು ಬೇರೆ ಬೇರೆ ವೆಬ್ಸೈಟನ್ನು ನೋಡಬೇಕಾಗುತ್ತೆ. ಬಟ್ ಇಲ್ಲಿ AI ಏನು ಮಾಡುತ್ತೆ, ಎಲ್ಲ ವೆಬ್ಸೈಟನ್ನು ಅನಲೈಸ್ ಮಾಡಿ ನೀವು ಕೇಳಿರೋ ಕ್ವಶನ್ಗೆ ಆನ್ಸರನ್ನು ಕೊಡುತ್ತೆ. ಅದೇ ರೀತಿ ಆ ಆನ್ಸರ್ಗೆ ಇರುವಂಥ ಸೋರ್ಸನ್ನು ಕೂಡ ರೆಡಿ ಮಾಡಿ ಕೊಡುತ್ತೆ. ಇಲ್ಲಿ AI ಅಡ್ವಾನ್ಸ್ಡ್ ಸರ್ಚ್ ಇಂಜಿನ್ ರೀತಿ ವರ್ಕ್ ಆಗಿ ನೀವು ಕೇಳಿರುವಂಥ ಕ್ವಶನ್ಗೆ ಆನ್ಸರನ್ನು ರೆಡಿ ಮಾಡಿ ಕೊಡುತ್ತೆ. ಹಾಗಾದರೆ AI ಅಂದರೆ ಅಷ್ಟೇನಾ? ಖಂಡಿತ ಅಲ್ಲ. AIಗೆ ತನ್ನದೇ ಆದ ಒಂದು ಅನಾಲಿಸಿಸ್ ಸ್ಕಿಲ್ ಇರುತ್ತೆ. ನಾನು ಆಗಲೇ ಹೇಳಿದೆ, ಈ ಒಂದು ಚಾರ್ಟನ್ನು ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನು ಐಡೆಂಟಿಫೈ ಮಾಡಿ ಕೊಡುತ್ತೆ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ? ಅದು ಚಾರ್ಟನ್ನು ಅನಲೈಸ್ ಮಾಡುತ್ತೆ, ಅದು ಟೆಕ್ನಿಕಲ್ ಅನಾಲಿಸಿಸ್ ಫೀಲ್ಡ್ನ ಡಾಟಾದ ಮೇಲೆ ಒಂದಷ್ಟು ಟ್ರೈನ್ ಆಗಿರುತ್ತೆ, ಯಾವ ರೀತಿ ಚಾರ್ಟನ್ನು ನೋಡಬೇಕು ಅಂತ ಗೊತ್ತಿರುತ್ತೆ. ನೀವು ಅಪ್ಡೇಟ್ ಮಾಡಿರುವಂಥ ಇಮೇಜನ್ನು ಅನಲೈಸ್ ಮಾಡಿಕೊಂಡು ಅದು ಒಂದು ಆನ್ಸರನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಯಾರಿಗೆ ಗೊತ್ತಿರುತ್ತೆ ಅವರು ಯಾವ ಆನ್ಸರನ್ನು ಕೊಡ್ಬೋದು, ಅದೇ ಆನ್ಸರನ್ನು AI ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ನೀವು ಸಿಂಪಲ್ ಆಗಿ ಒಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಿ ಕೊಡಿ ಅಂತ ಹೇಳಿದರೆ ನಾರ್ಮಲ್ ಒಬ್ಬ ಹ್ಯೂಮನ್ ಅಥವಾ ಒಬ್ಬ ಟೆಕ್ನಿಕಲ್ ಅನಾಲಿಸಿಸ್ ಏನು ಆನ್ಸರ್ ಮಾಡ್ಬೋದು, ಮೋಸ್ಟ್ ಪ್ರಾಬಬ್ಲಿ ಅದೇ ಆನ್ಸರನ್ನು ರೆಡಿ ಮಾಡಿ ಕೊಡುತ್ತೆ. ಅದೇ ರೀತಿ ನೀವು ಯಾವುದೊಂದು ಸ್ಟ್ರಾಟಜಿಯನ್ನು ಕೇಳಿದರೆ, ನನಗೆ ಇಂಟ್ರಾಡೇ ಟ್ರೇಡಿಂಗ್ ಒಂದು ಸ್ಟ್ರಾಟಜಿ ಬೇಕಂತ ಹೇಳಿದರೆ ಅದು ಒಂದು ಸ್ಟ್ರಾಟಜಿಯನ್ನು ಕೊಡುತ್ತೆ. ಆ ಸ್ಟ್ರಾಟಜಿ ಸಿಂಪಲ್ ಆಗಿ ಎಲ್ಲೋ ಒಂದು ಕಡೆ ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಆಗಿರುವಂಥ ಸ್ಟ್ರಾಟಜಿಯೇ ಆಗಿರುತ್ತೆ. ಹಾಗಾದರೆ AIಗೆ ಏನು ನಾಲೆಜ್ ಇಲ್ವಾ, ಅಥವಾ AI ನಮಗೆ ಟ್ರೇಡಿಂಗ್ಗೆ ಹೆಲ್ಪ್ ಮಾಡೋದಿಲ್ವಾ? ಖಂಡಿತ ಅಲ್ಲ. AIಗೆ ನಾಲೆಜ್ ಇದೆ, ಬಟ್ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಈ ರೀತಿ ಸಿಂಪಲ್ ಕೆಲಸಗಳಿಗೆ AIಯನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, AI ಆನ್ಲೈನಲ್ಲಿ ಇರುವಂಥ ಒಂದಷ್ಟು ರಿಸೋರ್ಸನ್ನು ಸ್ಟಡಿ ಮಾಡಿ ಅದರ ಆಧಾರದಲ್ಲಿ ನಮಗೆ ಆನ್ಸರನ್ನು ಮಾಡಿ ಕೊಡುತ್ತೆ. ಇದು ಟ್ರೇಡಿಂಗಿಗೆ AIಯನ್ನು ಯೂಸ್ ಮಾಡುವಂಥ ರೈಟ್ ವೇ ಅಲ್ಲ. ಹಾಗಾದರೆ ರೈಟ್ ವೇ ಯಾವುದು? AIಯನ್ನು ನಮ್ಮ ಅಡ್ವಾಂಟೇಜ್ಗೆ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಈಗ ತಿಳ್ಕೊಳ್ಳೋಣ. AIಯನ್ನು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹೇಗೆ? ಆಗ ನಾನು ಹೇಳಿದೆ, ನೀವು ಸಿಂಪಲಾಗಿ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕೇಳಿದರೆ AI ನಿಮಗೆ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕೊಡುತ್ತೆ, ಬಟ್ ಮೇ ಬಿ ಅದು ವರ್ಕ್ ಆಗದೆ ಇರ್ಬೋದು ಅಂತ. ಹಾಗಾದರೆ ಇಲ್ಲಿ ಹೇಗೆ ನಾವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡೋದು? ನಿಮಗೆ ಏನೋ ಒಂದು ಐಡಿಯಾ ಇದೆ, ಆ ಐಡಿಯಾದ ಮೇಲೆ ವರ್ಕ್ ಮಾಡಲಿಕ್ಕೆ AIಯನ್ನು ಯೂಸ್ ಮಾಡ್ಕೊಳ್ಬೋದು. ನಿಮ್ಗೆ ಏನೋ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಐಡಿಯಾ ಇದೆ, ಅದರ ಬಗ್ಗೆ ನೀವು AI ಹತ್ರ ಡಿಸ್ಕಸ್ ಮಾಡ್ಬೋದು. ಅದರ ಅಡ್ವಾಂಟೇಜನ್ನು ಡಿಸ್ಅಡ್ವಾಂಟೇಜನ್ನು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾದರೆ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು,
ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು, ಅದರ ಡ್ರಾಬ್ಯಾಕ್ ಏನು, ನೀವು ಡಿಸೈನ್ ಮಾಡಬೇಕು ಅಂದ್ಕೊಂಡಿರುವ ಸ್ಟ್ರಾಟಜಿ ಮೇಲೆ ಒಂದಷ್ಟು ರಿಸರ್ಚನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅಲ್ಲಿ ನಾನು ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಬೇಕು, ಈ ರೀತಿಯ ವಿಷಯಗಳನ್ನು ನೀವು AI ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು. ಇದಾದ ನಂತರ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಬ್ಯಾಕ್ ಟೆಸ್ಟಿಂಗ್. AI ಮುಖಾಂತರ ನಾವು ಈಸಿಯಾಗಿ ಬ್ಯಾಕ್ ಟೆಸ್ಟನ್ನು ಮಾಡ್ಬೋದು. ನಿಮ್ಮ ಹತ್ರ ಏನೊಂದು ಸ್ಟ್ರಾಟಜಿ ಇದೆ ಅಂತ ಇಟ್ಕೊಳ್ಳಿ, ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಥವಾ ವರ್ಕ್ ಆಗೋದಿಲ್ವೋ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈ ಹಿಂದೆ ಅದು ವರ್ಕ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇನಿಷಿಯಲಿ ನಿಮಗೊಂದು ಸ್ಟ್ರಾಟಜಿ ಐಡಿಯಾ ಬರುತ್ತೆ, AI ಯೂಸ್ ಮಾಡಿಕೊಂಡು ಆ ಸ್ಟ್ರಾಟಜಿಯನ್ನು ನೀವು ಫೈನ್ ಟ್ಯೂನ್ ಮಾಡ್ತೀರಿ, ಒಂದು ಫೈನಲ್ ಟಚ್ ಕೊಡ್ತೀರಿ. ಅದಾದ ನಂತರ ಆ ಸ್ಟ್ರಾಟಜಿ ಈ ಹಿಂದೆ ವರ್ಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಂತ ಹೇಳಿದರೆ ನೀವು AI ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ಹೇಗೆ, ನೀವು ಸ್ಟಾಕ್ ರಿಲೇಟೆಡ್ ಡಾಟಾವನ್ನು AIಗೆ ಕೊಟ್ಟು ಅಥವಾ ನೀವೇ AI ಯೂಸ್ ಮಾಡಿಕೊಂಡು ಪೈಥಾನ್ ಪ್ರೋಗ್ರಾಮನ್ನು ಬಿಲ್ಡ್ ಮಾಡಿಕೊಂಡು ಡಾಟಾವನ್ನು ಕೊಟ್ಟು ಬ್ಯಾಕ್ ಟೆಸ್ಟಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಬ್ಯಾಕ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಇಲ್ವಾ ಗೊತ್ತಾಗುತ್ತೆ. ಅದೇ ರೀತಿ ಅದನ್ನು ಫೈನ್ ಟ್ಯೂನ್ ಮಾಡಬೇಕು, ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಬ್ಯಾಕ್ ಟೆಸ್ಟಿಂಗ್ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ AIನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಟ್ರೇಡಿಂಗಲ್ಲಿ ಇರುವಂಥದ್ದು ಈ ಬ್ಯಾಕ್ ಟೆಸ್ಟಿಂಗ್. ಸೊ ಈ ಬ್ಯಾಕ್ ಟೆಸ್ಟಿಂಗ್ನ ಆಧಾರದಲ್ಲಿ ನಮ್ಮ ಸ್ಟ್ರಾಟಜಿಯನ್ನು ನಮಗೆ ಫೈನ್ ಟ್ಯೂನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹತ್ರ ಎಷ್ಟೋ ಐಡಿಯಾ ಇರ್ಬೋದು, ಬಟ್ ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಹಿಂದೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಗೆ ಏನೊಂದು ಐಡಿಯಾ ಇದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಒಂದು ಇಂಡಿಕೇಟರ್ ಮಾಡಬೇಕು ಅಂತಿರುತ್ತೆ. ಇದನ್ನು AI ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಮಾಡ್ಬೋದು. ಟ್ರೇಡಿಂಗಿಗೆ ಫೈನ್ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ನಿಮ್ಮ ಐಡಿಯಾವನ್ನು ಕೊಟ್ಟರೆ ಟ್ರೇಡಿಂಗಿಗೆ ಫೈನ್ ಸ್ಕ್ರಿಪ್ಟನ್ನು ಕೂಡ ರೆಡಿ ಮಾಡಿ ಕೊಡುತ್ತೆ. ನಿಮ್ಮ ಐಡಿಯಾ ಏನಿರುತ್ತೆ ಅದೊಂದು ಇಂಡಿಕೇಟರ್ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಕೋಡರೇ ಆಗಬೇಕು ಅಂತಿಲ್ಲ. ನನ್ನ ಎಕ್ಸಾಂಪಲನ್ನು ತಗೊಳ್ಳೋದಾದರೆ ನಾನು ಕೋಡರ್ ಅಲ್ಲ, ಬಟ್ ನನಗೊಂದು ಬೇಸಿಕ್ ಐಡಿಯಾ ಇದೆ ಯಾವ ರೀತಿ ಕೋಡಿಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ನಾನು ಪ್ರೋಗ್ರಾಮಿಂಗನ್ನು ಮಾಡ್ಬೋದು ಅಂತ. ಇದೇ ಬೇಸನ್ನು ಇಟ್ಕೊಂಡು ನಾನು AI ಯೂಸ್ ಮಾಡಿಕೊಂಡು ನನ್ನ ಮಿಡ್ 150 ಮೊಮೆಂಟಮ್ ಸ್ಟ್ರಾಟಜಿ ಇರ್ಬೋದು, ETF ಮೊಮೆಂಟಮ್ ಪೋರ್ಟ್ಫೋಲಿಯೋ ಇರ್ಬೋದು, ಇವನ್ನೆಲ್ಲ ಚೆಕ್ ಮಾಡಿ ನನ್ನ ಐಡಿಯಾವನ್ನು ಒಂದು ಕೋಡಿಂಗ್ ರೂಪದಲ್ಲಿ ತಂದು ಅದಕ್ಕೆ ಡಾಟಾವನ್ನು ಪ್ರೊವೈಡ್ ಮಾಡಿ ನನ್ನ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿ ಅದನ್ನು ಫೈನ್ ಟ್ಯೂನ್ ಮಾಡಿ ಅದನ್ನೊಂದು ವರ್ಕ್ ಆಗುವಂಥ ಸ್ಟ್ರಾಟಜಿಯಾಗಿ ರೆಡಿ ಮಾಡಿ ನಿಮ್ಮ ಮುಂದೆ ತಂದಿರುವಂಥದ್ದು. ಸೊ AI ಇಲ್ಲ ಅಂತ ಹೇಳಿದರೆ ಮೇ ಬಿ ನಾನು ಆ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಇರಲಿಲ್ಲೋ, ಅಥವಾ ನಾನು ಯಾವುದು ಥರ್ಡ್ ಪಾರ್ಟಿ ಕೋಡರ್ ಹತ್ರ ಹೋಗಿ ನನ್ನ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕಿತ್ತು. ಸೊ AIನಿಂದಾಗಿ ನಾನೇ ಕಂಪ್ಲೀಟಾಗಿ ಅದನ್ನು ಡಿಸೈನ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಒಂದು ಪ್ರಾಫಿಟೇಬಲ್ ಸ್ಟ್ರಾಟಜಿಯನ್ನು ಟ್ರೇಡಿಂಗಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದೇ ರೀತಿ ನಿಮ್ಮ ಹತ್ರ ಐಡಿಯಾ ಇದ್ದರೂ ಕೂಡ ನಿಮ್ಮ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿ ಟ್ರೇಡಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ನಿಮಗೇನೋ ಅಲ್ಗೋವನ್ನು ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತಿರುತ್ತೆ. ಆಗಲೂ ಕೂಡ ನೀವು ಈ AI ಸಹಾಯದಿಂದ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಡಾಟಾವನ್ನು ಅನಲೈಸ್ ಮಾಡಲಿಕ್ಕೆ AI ತುಂಬ ಹೆಲ್ಪ್ ಮಾಡುತ್ತೆ. ನಿಮಗೆ ಬೇರೆ ಬೇರೆ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕಂಪೇರ್ ಮಾಡಬೇಕು. ಯಾವುದೊಂದು ಸೆಕ್ಟರಲ್ಲಿ ಮಲ್ಟಿಪಲ್ ಕಂಪನಿಗಳಿದೆ, ಅದರ ಫಿನಾನ್ಷಿಯಲ್ ಡಾಟಾವನ್ನು ಕಂಪೇರ್ ಮಾಡಿ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥ ಕಂಪನಿಯನ್ನು ಫಿಲ್ಟರ್ ಮಾಡಬೇಕು ಅಂತ ಹೇಳಿದರೆ AI ನಿಮಗೆ ಬೆಸ್ಟ್ ಟೂಲ್ ಆಗುತ್ತೆ. ಸೊ ಈ ಎಲ್ಲ ಡಾಟಾವನ್ನು AIಗೆ ಕೊಟ್ಟು ನೀವು ವ್ಯಾಲ್ಯೂಯೇಷನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಇಲ್ಲ ಅಂತೇಳಿ ನೀವು ಮ್ಯಾನ್ಯಲಿ ಯಾವುದೊಂದು ಕಂಪನಿಯ ಫಿನಾನ್ಷಿಯಲ್ ಡಾಟಾವನ್ನು ಅನಲೈಸ್ ಮಾಡಿ ವ್ಯಾಲ್ಯೂಯೇಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಎಕ್ಸೆಲ್ ಮುಖಾಂತರ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು, ಒಂದಷ್ಟು ನಾಲೆಜ್ ಅದಕ್ಕೆ ಜಾಸ್ತಿ ಬೇಕಿರ್ತಿತ್ತು. ಈಗ ನಾವು ಈಸಿಯಾಗಿ ಇದರ ಮುಖಾಂತರ ಬೇರೆ ಬೇರೆ ಕಂಪನಿಯನ್ನು ಫೈಂಡ್ ಔಟ್ ಮಾಡಿ ನಮಗೆ ಬೇಕಿರುವಂಥ ಫಿಲ್ಟರ್ಗಳನ್ನು ಹಾಕ್ಕೊಂಡು ನಮಗೆ ಬೇಕಿರುವಂಥ ಕಂಪನಿಯನ್ನು ಫಿಲ್ಟರ್ ಮಾಡಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡಾಟಾ ಅನಾಲಿಸಿಸ್ ಅದೇ ರೀತಿ ಬ್ಯಾಕ್ ಟೆಸ್ಟಿಂಗಿಗೆ AIನಿಂದ ತುಂಬ ಹೆಲ್ಪ್ ಆಗುತ್ತೆ. ಇದರ ಉಪಯೋಗವನ್ನು ನಾವು ಟ್ರೇಡರ್ ಆಗಿ ಪಡ್ಕೊಳ್ಬೇಕಾಗುತ್ತೆ. ನಾನು ಕೂಡ ನನ್ನ ಪರ್ಸನಲ್ ಯೂಸ್ಗೆ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ಕೊಂಡಿದ್ದೀನಿ AI ಯೂಸ್ ಮಾಡಿಕೊಂಡು. ಇಲ್ಲಿ ನಾವು ಸಿಂಪಲಾಗಿ ಫಿನಾನ್ಷಿಯಲ್ ಡಾಟಾವನ್ನು ಕೊಟ್ಟಾಗ ಆ ಕಂಪನಿಯನ್ನು ಬೇರೆ ಬೇರೆ ಡಾಟಾವನ್ನು ಅನಲೈಸ್ ಮಾಡಿ ಒಂದು ಸಮ್ ಅಪ್ ಮಾಡಿ ಕೊಡುತ್ತೆ, ಈ ಡಾಟಾ ಏನು ಹೇಳುತ್ತೆ ಅಂತ. ಸೊ ಇದರಿಂದಾಗಿ ನಾವು ಈಸಿಯಾಗಿ ಅದರ ವ್ಯಾಲ್ಯೂಯೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಅದೇ ರೀತಿ ಬೇರೆ ಬೇರೆ ಕಂಪನಿ ವ್ಯಾಲ್ಯೂಯೇಷನನ್ನು ಕೂಡ ನಾವು ಕಂಪೇರ್ ಮಾಡಿ ನೋಡ್ಕೊಳ್ಬೋದು. ನಮ್ಮ ಕೆಲಸ ಈಸಿ ಮಾಡಿ ಕೊಡುತ್ತೆ. ಸಿಂಪಲಾಗಿ ಬೈ ಸೆಲ್ ರೆಕಮೆಂಡೇಷನನ್ನು ಕೇಳೋದಕ್ಕಿಂತ AI ನಾವು ನಮ್ಮ ಕೆಲಸವನ್ನು ಈಸಿ ಮಾಡ್ಕೊಳ್ಳಿಕ್ಕೆ, ಅದೇ ರೀತಿ ಕಾಂಪ್ಲೆಕ್ಸ್ ಥಿಂಗ್ಸ್ಗಳನ್ನು ಅನಲೈಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಡೇ ಟು ಡೇ ಲೈಫಲ್ಲಿ ನಮಗೆ ಟ್ರೇಡಿಂಗ್ಗೆ ಏನೆಲ್ಲ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದನ್ನೆಲ್ಲ ಈಸಿಯಾಗಿ ಆಟೋಮೇಟ್ ಮಾಡ್ಕೊಳ್ಬೋದು ಅಥವಾ ಈಸಿಯಾಗಿ ಅದನ್ನು ಪಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಬೇಕು ಅಂತಿದ್ರೆ ನಾವು ಮಲ್ಟಿಪಲ್ ವೆಬ್ಸೈಟ್ಗೆ ಹೋಗ್ತಾ ಇದ್ವಿ. ಈಗ ಏನು ಮಾಡ್ಬೋದು, ನಾವು ಸಿಂಪಲಾಗಿ AIಗೆ ಒಂದು ಪ್ರಾಂಪ್ಟನ್ನು ಕೊಟ್ಟು ಎಲ್ಲ ನ್ಯೂಸ್ಗಳನ್ನು ಒಂದೇ ಕಡೆ ನಮಗೆ ಬೇಕಿರುವ ರೀತಿಯಲ್ಲಿ ಪ್ರಾಪರಾಗಿ ಓದಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಟ್ರೇಡಿಂಗ್ ಪರ್ಫಾರ್ಮೆನ್ಸನ್ನು ಅನಾಲಿಸಿಸ್ ಮಾಡಲಿಕ್ಕೆ AI ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಟ್ರೇಡಿಂಗ್ ಡ್ಯಾಶ್ಬೋರ್ಡ್ನ ಡಾಟಾವನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು AIಗೆ ಅಪ್ಲೋಡ್ ಮಾಡಿ ನಿಮ್ಮ ಟ್ರೇಡಿಂಗನ್ನು ಅನಲೈಸ್ ಮಾಡ್ಬೋದು. ನೀವು ಯಾವ ರೀತಿ ಟ್ರೇಡಿಂಗನ್ನು ಮಾಡ್ತಾಯಿದ್ರಿ, ಇನ್ ಕೇಸ್ ನೀವು ಲಾಸಲ್ಲಿದ್ದರೆ ನಿಮ್ಮ ಲಾಸ್ಗೆ ಕಾರಣವೇನು, ನಿಮ್ಮ ಟ್ರೇಡಿಂಗ್ ಜರ್ನಲನ್ನು ಅನಲೈಸ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೂಡ ಈ AI ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಈ ರೀತಿ ಡಾಟಾ ಅನಾಲಿಸಿಸ್ ಅಥವಾ ಈ ರೀತಿ ಕಾಂಪ್ಲೆಕ್ಸ್ ಕೆಲಸವನ್ನು ಈಸಿಯಾಗಿ AI ನಿಮಗೆ ಮಾಡಿಕೊಡುತ್ತೆ. ಸೊ ಸಿಂಪಲಾಗಿ ಬೈ ಸೆಲ್ ರೆಕಮೆಂಡೇಷನನ್ನು ಕೇಳೋದು ಬಿಟ್ಟು ಈ ರೀತಿ ಕಾಂಪ್ಲೆಕ್ಸ್ ಥಿಂಗ್ಸನ್ನು ಸಿಂಪ್ಲಿಫೈ ಮಾಡಲಿಕ್ಕೆ AI ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಐಡಿಯಾ ಇತ್ತು ಅಂತ ಹೇಳಿದ್ರೆ ಆ ಐಡಿಯಾ ವರ್ಕ್ ಆಗುತ್ತಾ ಇಲ್ವಾ, ವರ್ಕ್ ಆಗಬೇಕಾದ್ರೆ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು
ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಎಐನ ಯೂಸ್ ಮಾಡಿ. ನೀವು ಈಗ ಟ್ರೇಡಿಂಗಲ್ಲಿ ಎಐನ ಯೂಸ್ ಮಾಡ್ತಾ ಇದ್ದೀರಾ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಯೂಸ್ ಮಾಡ್ತಾ ಇದ್ದರೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.